ನೀವು ಸಮಯಕ್ಕೆ ಸರಿಯಾಗಿ ಆಹಾರ ಸೇವಿಸುವುದಿಲ್ಲವೇ? ತಪ್ಪದೆ ಈ ಸುದ್ದಿಯನ್ನ ನೀವು ನೋಡಲೇಬೇಕು. ತೂಕವನ್ನ ಕಡಿಮೆ ಮಾಡಿಕೊಳ್ಳುವುದು ಮತ್ತು ಅದನ್ನ ನಿಯಂತ್ರಣದಲ್ಲಿಟ್ಟುಕೊಳ್ಳುವುದು ಇಂದಿನ ಕಾಲದಲ್ಲಿ ದೊಡ್ಡ ಸವಾಲಾಗಿದೆ. ಇದಕ್ಕಾಗಿ ಜನರು ವಿವಿಧ ರೀತಿಯ ವ್ಯಾಯಾಮ ಮತ್ತು ಆಹಾರ ಕ್ರಮಗಳನ್ನ ಅನುಸರಿಸುತ್ತಾರೆ. ಆದರೆ ಸರಿಯಾಗಿ ನೋಡಿದ್ರೆ ಸರಿಯಾದ ಮತ್ತು ಸಮತೋಲಿತ ಜೀವನ ಶೈಲಿಯನ್ನ ಅಳವಡಿಸಿಕೊಳ್ಳುವ ಮೂಲಕ ನಿಮ್ಮ ತೂಕವನ್ನ ನಿಯಂತ್ರಣದಲ್ಲಿ ಇಟ್ಕೊಳ್ಬಹುದು. ಸಮಯಕ್ಕೆ ಸರಿಯಾಗಿ ಊಟ ಮಾಡುವ ಅಭ್ಯಾಸವು ಈ ಸಮತೋಲಿತ ಜೀವನ ಶೈಲಿಯಲ್ಲಿ ಸೇರಿದೆ. ರಾತ್ರಿಯ ಊಟವನ್ನ ಮಲಗುವ ಕೆಲವು ಗಂಟೆಗಳ ಮೊದಲು ತೆಗೆದುಕೊಳ್ಳಬೇಕು ಅಂತ ಆರೋಗ್ಯ ತಜ್ಞರು ಹೇಳುತ್ತಾರೆ. ಸಾಧ್ಯವಾದರೆ ರಾತ್ರಿಯ ಊಟವನ್ನು 7 ರಿಂದ 8 ಗಂಟೆಯ ಒಳಗೆ ಸೇವಿಸಬೇಕು. ಇದರಿಂದ ನಿಮ್ಮ ಆಹಾರವನ್ನ ಜೀರ್ಣಗೊಳ್ಳೋದಿಕ್ಕೆ ಪೂರ್ಣ ಸಮಯ ಸಿಗುತ್ತದೆ. ಇದರೊಂದಿಗೆ ನಿಮ್ಮ ತೂಕವು ಸಹ ನಿಯಂತ್ರಿಸಲ್ಪಡುತ್ತದೆ ಮತ್ತು ದೇಹದ ಚಯಾಪಚಯವು ಆರೋಗ್ಯಕರವಾಗಿರುತ್ತದೆ. 8 ಗಂಟೆಗೆ ರಾತ್ರಿಯ ಊಟ ಮಾಡುವುದರಿಂದ ತೂಕವನ್ನ ನಿಯಂತ್ರಿಸುವುದಕ್ಕೆ ಸಹಾಯ ಮಾಡುತ್ತದೆ. ಅಲ್ಲದೆ ಇದು ಸಕ್ಕರೆಯನ್ನ ನಿಯಂತ್ರಣದಲ್ಲಿಡೋದಕ್ಕೆ ಸಹಾಯ ಮಾಡುತ್ತದೆ ಮತ್ತು ಹೊಟ್ಟೆಗೆ ಸಂಬಂಧಿಸಿದ ಅನೇಕ ಸಮಸ್ಯೆಗಳನ್ನ ನಿವಾರಿಸುತ್ತದೆ. ತಡರಾತ್ರಿ ಊಟ ಮಾಡುವವರು ಅಜೀರ್ಣ, ಗ್ಯಾಸ್ ಮತ್ತು ಅಸಿಡಿಟಿ ಸಮಸ್ಯೆಗಳನ್ನ ಎದುರಿಸಬೇಕಾಗುತ್ತದೆ. ಇದರಿಂದ ಪ್ರಮುಖವಾಗಿ ಸುಖಕರ ನಿದ್ರೆಗೆ ಭಂಗವಾಗುತ್ತದೆ. ವೈದ್ಯರ ಪ್ರಕಾರ ತಡವಾಗಿ ಊಟ ಮಾಡುವುದರಿಂದ ದೇಹದ ತೂಕದ ಜೊತೆಗೆ ರಕ್ತದಲ್ಲಿನ ಸಕ್ಕರೆ ಅಂಶವೂ ಹೆಚ್ಚಾಗುತ್ತದೆ. ಇದು ಚಯಾಪಚಯ ಕ್ರಿಯೆಯ ಮೇಲೂ ಕೆಟ್ಟ ಪರಿಣಾಮ ಬೀರುತ್ತದೆ. ಬೇಗ ಊಟ ಮಾಡುವುದರಿಂದ ಆಗುವ ಲಾಭದ ದೃಷ್ಟಿಯಿಂದ ಒಂದು ಗುಂಪಿಗೆ ರಾತ್ರಿ 7 ಗಂಟೆಗೆ ಮತ್ತು ಇನ್ನೊಂದು ಗುಂಪಿಗೆ ರಾತ್ರಿ 10 ಗಂಟೆಗೆ ಊಟವನ್ನ ನೀಡುವ ಅಧ್ಯಯನವನ್ನ ನಡೆಸಲಾಯಿತು. ಮಲಗುವ ಸಮಯವನ್ನ 2 ಗುಂಪಿನವರಿಗೆ ಒಂದೇ ರೀತಿ ಇರಿಸಲಾಯಿತು. 10 ಗಂಟೆಗೆ ಆಹಾರವನ್ನ ಸೇವಿಸಿದ ಜನರು ರಕ್ತದಲ್ಲಿನ ಸಕ್ಕರೆಯ ಮಟ್ಟವನ್ನ ಹೆಚ್ಚಿರುತ್ತದೆ, ಕೊಬ್ಬಿನ ಶೇಖರಣೆ ಅಧಿಕವಾಗಿರುತ್ತದೆ ಅಂತ ಇದರ ಫಲಿತಾಂಶಗಳು ಕಂಡು ಬಂದಿವೆ.